ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಚಿಂತನೆಯಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರಿಗೆ ಭಗವದ್ಭಕ್ತರ ಮೇಲೆ ಅದೆಂಥ ಪ್ರೀತಿ ಇದೆ ಅನ್ನೋದನ್ನು ಸೂಚನೆ ಮಾಡತಕ್ಕಂತಹ ಒಂದು ವಿಶಿಷ್ಟ ನಾಮ. ಓಂ ಭಗವದ್ಭಕ್ತ ವಿದ್ವೇಷ್ಟು ಸದ್ಯ ಪ್ರತ್ಯಕ್ಷ ಬಂಧಕೃತೇ ನಮಃ. ಯಾರು ಭಗವಂತನನ್ನಾಗಲಿ ಅಥವಾ ಭಗವದ್ಭಕ್ತನನ್ನಾಗಲಿ ದ್ವೇಷ ಮಾಡ್ತಾನೋ ಅಂಥ ದ್ವೇಷ ಮಾಡತಕ್ಕಂತಹ ವ್ಯಕ್ತಿಗೆ ಕೂಡಲೇ ಅವನಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಅವನನ್ನು ಬಂಧನದಲ್ಲಿ ಸಿಲುಕಿಸಿ ಹಾಕ್ತಾರಂತ ರಾಘವೇಂದ್ರ ತೀರ್ಥರು. ಈ ನಾಮದ ಮೇಲ್ನೋಟದ ಅರ್ಥ ಇಷ್ಟು. ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು. ಭಗವಂತನನ್ನು ದ್ವೇಷ ಮಾಡೋದಕ್ಕಿಂತಲೂ ಕೂಡ ಭಗವದ್ಭಕ್ತರ ದ್ವೇಷ ನಮ್ಮ ಅನರ್ಥಕ್ಕೆ ತುಂಬ ಅನರ್ಥಕ್ಕೆ ಕಾರಣ ಆಗತ್ತೆ. ವಾಸ್ತವಿಕವಾಗಿ ದೇವಾನುದೇವತೆಗಳೇ ಹಿರಣ್ಯಕಶಿಪುವಿನ ಕಾಟವನ್ನು ತಾಳಲಾರದೆ ಭಗವಂತನ ಹತ್ರ ಹೋಗಿ ಪರಮಾತ್ಮ ಹೇಳ್ತಕ್ಕಂತಹ ಮಾತು ಕಾಲಸ್ತಾವತ್ ಪ್ರತೀಕ್ಷತ. ಯಾವಾಗ ಅವನನ್ನು ಸಂಹಾರ ಮಾಡ್ತಿ ಅಂತ ಆ ದೇವತೆಗಳೆಲ್ಲರೂ ಕೂಡ ಕೇಳಿದಾಗ ಹೇಳ್ತಕ್ಕಂಥ ಮಾತು ಪ್ರಹ್ಲಾದಾಯ ಯದಾ ದೃಕ್ಯೇ. ನನ್ನ ಭಕ್ತನಾದಂಥ ಪ್ರಹ್ಲಾದನ ಮೇಲೆ ಯಾವಾಗ ದ್ವೇಷವನ್ನು ಸಾಧಿಸ್ತಾನೋ ಆಗ ನಿಶ್ಚಯವಾಗಿಯೂ ಕೂಡ ನಾನು ಅವನನ್ನು ಸಂಹಾರ ಮಾಡ್ತೇನೆ ಅಂತ ಪರಮಾತ್ಮ ದೇವತೆಗಳಿಗೆ ಮಾತನ್ನು ಕೊಟ್ಟ. ಸಹಜವಾಗಿ ಭಗವಂತನ ಉಪಾಸಕರಾದ ರಾಯರಲ್ಲಿಯೂ ಕೂಡ ಭಗವಂತನಲ್ಲಿರ್ತಕ್ಕಂಥ ಗುಣವೇ ಉಪಾಸಕನಲ್ಲಿಯೂ ಕೂಡ ಬರಬೇಕು. ನಮ್ಮ ಉಪಾಸ್ಯ ಮೂರ್ತಿಯಲ್ಲಿ ಯಾವ ಗುಣಗಳು ಇರುತ್ತಾವೋ ಆ ಗುಣಗಳೇ ಉಪಾಸಕನಲ್ಲಿಯೂ ಕೂಡ ಸಹಜವಾಗಿ ಇರತಕ್ಕಂತಹದ್ದು ನಾವು ನೋಡ್ತೇವೆ. ಹಾಗಾಗಿ ಭಗವಂತನ ಈ ಒಂದು ಗುಣ ರಾಯರಲ್ಲಿಯೂ ಕೂಡ ಪ್ರಾಯ ಅನೇಕ ಸಂದರ್ಭದಲ್ಲಿ ನಾವು ಕಾಣುತ್ತೇವೆ. ರಾಯರೂ ಕೂಡ ಯಾರು ಭಗವದ್ಭಕ್ತರೋ ಅವರನ್ನು ರಕ್ಷಣೆ ಮಾಡ್ತಾರೆ. ಭಗವದ್ಭಕ್ತರನ್ನು ಯಾರು ದ್ವೇಷ ಮಾಡ್ತಾರೋ, ಭಗವಂತನನ್ನು ಯಾರು ದ್ವೇಷ ಮಾಡ್ತಾರೋ ಅವರನ್ನು ಯಾವತ್ತಿಗೂ ಕೂಡ ರಾಘವೇಂದ್ರ ತೀರ್ಥರು ಸಹಿಸ್ತಕ್ಕಂಥವರಲ್ಲ. ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾ ತದ್ಭಕ್ತ ದ್ವೇಷ ಏವಚ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನವವಿಧ ಭಕ್ತಿಗಳನ್ನು ನಿರೂಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಭಗವಂತನಲ್ಲಿ ಮಾಡತಕ್ಕಂತಹ 9 ರೀತಿಯಾದ ದ್ವೇಷಗಳು ಯಾವುದು ಅನ್ನೋದನ್ನು ಆಚಾರ್ಯರು ನಿರೂಪಣೆಯನ್ನು ಮಾಡ್ತಾ ತದ್ಭಕ್ತ ದ್ವೇಷ ಏವಚ ಅಂತ ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ. ಕೇವಲ ಭಗವಂತನ ದ್ವೇಷ ಮಾತ್ರ ಅದು ದ್ವೇಷ ಅಲ್ಲ, ಭಗವದ್ಭಕ್ತರ ದ್ವೇಷವೂ ಕೂಡ ಅದು ಭಗವಂತನ ದ್ವೇಷದಲ್ಲಿಯೇ ಪರ್ಯವಸಾನ ಆಗುತ್ತೆ ಹೊರತು ಬೇರೆ ಯಾವ ದ್ವೇಷದಲ್ಲಿಯೂ ಕೂಡ ಪರ್ಯವಸಾನ ಆಗೋದಿಲ್ಲ. ಹಾಗಾಗಿ ಭಗವಂತನ ದ್ವೇಷ ಎಷ್ಟು ಅನರ್ಥಕಾರಿಯೋ ಹಾಗೆ ಭಗವದ್ಭಕ್ತರ ದ್ವೇಷವೂ ಕೂಡ ನಮಗೆ ಅಷ್ಟೇ ಅನರ್ಥವನ್ನು ತಂದೊಡ್ಡತ್ತೆ ಅಂತ ಹೇಳಿದರೆ ಅದು ಆಶ್ಚರ್ಯ ಅಲ್ಲ. ಹಾಗಾಗಿ ಯಾರೂ ಕೂಡ ಭಗವಂತನನ್ನಾಗಲಿ ಭಗವದ್ಭಕ್ತರನ್ನಾಗಲಿ ಯಾವತ್ತೂ ಕೂಡ ದ್ವೇಷವನ್ನು ಮಾಡಲಿಕ್ಕೆ ಹೋಗಬಾರದು. ಅವರೇನಾದರೂ ಮನಸ್ಸಿಗೆ ಬೇಸರವನ್ನು ಮಾಡಿಕೊಂಡ್ರು ಅಂತ ಹೇಳಿದರೆ ನಮಗೇನವ್ರು ಬಾಯಿ ಬಿಟ್ಟು ಶಾಪವನ್ನು ಹಾಕಬೇಕು ಅಂತ ಇಲ್ಲ. ಮನಸ್ಸಿನಲ್ಲೇ ಸಾಕು, ಅವರಿಗೆ ಬೇಸರ ಆಗಿದೆ ಅಂತಾದರೆ ಸಾಕು, ಆಗ ನಿಶ್ಚಯವಾಗಿಯೂ ಕೂಡ ನಮಗೆ ಅನರ್ಥ ಉಂಟಾಗೇ ಆಗತ್ತೆ. ಆದ್ದರಿಂದ ಯಾವತ್ತೂ ಕೂಡ ಭಗವದ್ಭಕ್ತರ ದ್ವೇಷವನ್ನು ಮಾಡತಕ್ಕಂಥ ದುಸ್ಸಾಹಸಕ್ಕೆ ನಾವು ಕೈ ಹಾಕಬಾರದು.
ಅಪ್ಪಿತಪ್ಪಿ ನಾವು ಅಂತಹ ದುಸ್ಸಾಹಸಕ್ಕೆ ನಾವು ಕೈ ಹಾಕಿದ್ವಿ ಅಂತಾದರೆ ಆಗ ನಿಶ್ಚಯವಾಗಿಯೂ ಕೂಡ ನಾವು ಕೊನೇ ತನಕವೂ ಕೂಡ ಈ ಸಂಸಾರದಲ್ಲಿಯೇ ದುಃಖವನ್ನೇ ಅನುಭವಿಸ್ತಾ ನಾವು ಕಾಲವನ್ನು ಕಳಿಬೇಕಾಗತ್ತೆ ಹೊರತು ಯಾವತ್ತೂ ಕೂಡ ನಾವು ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲದಂತಾಗತ್ತೆ. ಎಷ್ಟೋ ಜನ ಇವತ್ತಿನ ದಿನ ಸನಾತನ ಧರ್ಮದ ಬಗ್ಗೆ ಆಗಲಿ, ಸನಾತನ ಧರ್ಮವೇ ಇಲ್ಲ ಅಂತ ಹೇಳಿ ಹೀಗೆ ಅನೇಕ ರೀತಿಯಾಗಿ ನಾವು ನಿಂದನೆಯನ್ನು ಮಾಡೋದನ್ನು ಕೇಳ್ತೇವೆ. ಅದರಿಂದ ಉಂಟಾದಂಥ ಅನರ್ಥಗಳನ್ನೂ ಕೂಡ ನಾವು ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾವತ್ತೂ ಕೂಡ ಧರ್ಮಕ್ಕಾಗಲಿ, ಭಗವಂತನ ಅಸ್ತಿತ್ವಕ್ಕಾಗಲಿ, ಭಗವದ್ಭಕ್ತರ ಅಸ್ತಿತ್ವಕ್ಕಾಗಲಿ ಯಾವತ್ತೂ ಕೂಡ ನಾವು ಘಾಸಿಯಾಗುವಂತೆ ಸಮಾಜದಲ್ಲಿ ನಾವು ಮಾತನಾಡಬಾರದು ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು ಅನ್ನೋದನ್ನು ಕೃಷ್ಣಾವಧೂತರು ನಮಗೆ ತಿಳಿಸ್ತಾ ಇದ್ದಾರೆ.